ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮ ಐರಾವತನ್ನು ರೆಡಿ ಮಾಡಿ ಎಲ್ಲ ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡು ಹೊಂಟಿದ್ದೆ. ಅದೇ ಗ್ಯಾಪ್ನಾಗ ನಮ್ಮ ಅಕ್ಕ ನನ್ನ ತಲೆ ತಿಂದ್ಲೆ. ಅಕ್ಕಿಗೆ ಒಂದು ಸ್ವಲ್ಪ ಫುಟೇಜ್ ಕೊಟ್ಟು ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರಟ್ರಿ. ಇವತ್ತು ಆ್ಯಕ್ಚುಲಿ ನಾನು ಹುಬ್ಳಿಗೆ ಹೋಗ್ಬೇಕಿತ್ತು. ಯಾಕಂದ್ರೆ ಗಣಪತಿ ಪೂಜೆ ಇತ್ತು. 7 ಗಂಟೆಗೆ ಜಲ್ದಿ ಎದ್ದು ಹೋಗಕ್ಕೆ ಅಂದ್ಕೊಂಡೆ, ಬಟ್ ಎಚ್ಚರಾಗಲಿಲ್ಲ. ರೆಡಿಯಾಗಿ ಹೋಗೋದ್ರೆ 7 ಗಂಟೆ ಆಯ್ತು. ಹೋಗೋ ಮುಂದೆ ನಮ್ಮ ಹಳೆಯನೊಬ್ಬಂಗೆ ಕರ್ಕೊಂಡು ಇಬ್ಬರು ಸೇರಿ ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ಇವತ್ತು ಕ್ಲೈಮೇಟ್ ಸಖತ್ತಾಗೈತಿ, ಫುಲ್ ಪ್ಲೆಸೆಂಟ್ ಆಗೈತಿ. ಸಿಕ್ಕಾಪಟ್ಟೆ ಮಳೆ ಆಗೈತಿ ನಿನ್ನೆ ಮೊನ್ನೆ ರಾತ್ರಿ ಎಲ್ಲ. ಸೊ ಅದಕ್ಕೆ ಇನ್ನೂ ಮಾಡೈತಿ, ಬಿಸಿಲಿಲ್ಲ, ತಣ್ಣಗೈತಿ. ಈ ಟೈಮ್ನಾಗ ಮಸ್ತ್ ಆಗುತ್ತೆ ರೈಡ್ ಮಾಡೋಕ್ಕೆ. ಸೊ ಲಾಂಗ್ ಡ್ರೈವ್ ಬೇಕಾದಂಗೆ ಹೋಗ್ಬೋದು ಈ ಟೈಮ್ನಾಗ. ಹಿಂಗೆ ಇರಲಿ, ಮಳೆ ಬರ್ಬೋದು ಅಷ್ಟೇ. ಆಪ್ಸೋಡು ಮಕ್ಕಳು ಬಸ್ನವ್ರು ಮೈ ಮೇಲೆ ಬರ್ತಾರೆ. ಬ್ರೇಕ್ ಕೊಡಲ್ಲ, ಏನಿಲ್ಲ, ಮುಂದೆ ಯಾರಾದ್ರೂ ನೋಡಲ್ಲ, ಸುಮ್ಮ ಒಟ್ಟು ಹೊಂಟು ಬಿಡೋದು. ಈ ಬ್ರಿಡ್ಜ್ ಮಾಡಿ ಚಲೋ ಮಾಡ್ಯಾರ ನೋಡಿ. ಈ ಬ್ರಿಡ್ಜ್ ಇಲ್ದಾಗ ಭಾಳ ತ್ರಾಸ ಆಗ್ತಿತ್ತು. ಈ ಕಡೆ ಆ ಕಡೆ ಪಾರೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ನೂ ಆಗ್ತಿತ್ತು. ಮತ್ತು ಟ್ರೈನ್ ಬರೋದು ಹೋಗೋದಾಗ ಇನ್ನೂ ಎಲ್ಲಿ ಇರ್ತಿತ್ತು ಟ್ರೈನ್, ಒಂದು 15-20 ನಿಮಿಷ ಮುಂಚೆನೇ ಗೇಟ್ ಹಾಕ್ತಿದ್ದೀವಿ. ಏನು ಹೇಳಕ್ಕೆ ಹೋಗೋದಲ್ಲ, ಬಿಡಕ್ಕೆ ಹೋಗೋಲ್ಲ. ಏನು ಹೇಳೋದು, ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇದೆ. ಆದರೂ ಈ ಥರ ಕ್ಲೈಮೇಟ್ ನಾನು ಯಾವಾಗ ನೋಡಿಲ್ಲ. ಇಷ್ಟು ಕೋಲ್ಡ್ ಕ್ಲೈಮೇಟ್, ಫುಲ್ ಮಾಡಾಗಿರೋದನ್ನು ಎಲ್ಲ ನೋಡಿಲ್ಲ. ಬರೇ ಬಿಸಿಲು 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 ಇರ್ತಿತ್ತು. ಚೆನ್ನಾಗೈತೆ, ಮಸ್ತ್ ಅನಿಸುತ್ತೆ. ಇವಾಗ ಹಿಂಗಿದ್ರೆ ಆರಾಮಾಗಿರ್ಬೋದು. ಏನದಿಲ್ಲ ಬಾಲಿಲ್ಲ ಹೊರಗೆ
ಹೆಲ್ಮೆಟ್ ತಂದಿಲ್ಲೇನೆ? ಬ್ಯಾಗ್ ಹಾಕು. ಬಳ್ಳಿ ಟೈಮ್ ಆಗುತ್ತೆ ಸರ್, ನೀವು ಬರ್ತೀನಿ ನಾವು. ಮಳೆ ಬರೋಂಗಾಗೈತಿ, ಎಣ್ಣೆ ಹೊರತು ಮೇ ಬಿ ಮಳೆ ಬರ್ಬೋದು ಅನ್ಸುತ್ತೆ. ಹೈವೇ ರೋಡ್ ಹತ್ತಕ್ಕೆ ಶಾರ್ಟ್ಕಟ್ ತೊಗೊಂಡಿವಿ. ಒಳಗಡೆಯಿಂದ ಆರಾಮಾಗಿ ಹೋಗ್ಬೋದು. ಇಲ್ಲಂದ್ರೆ ಮತ್ತೆ ಇಲ್ಲಿಂದ ಊರು ಹೊರಗೆ ಮಟ್ಟ ಹೋಗ್ಬೇಕು. ಇಲ್ಲಿ ಹಿಂದೆ ಹೋಗ್ಬಿಟ್ರೆ ನಮಗೆ ಹಿಂದ್ಗಡೆ ಚಲೋ ಐತಿ, ಹಿಂಗೆ ಜಲ್ದಿ ಹತ್ತಕ್ಕೆ. ಅಯ್ಯೋ ಮಳೆ ಬಂತು, ಸ್ಟಾರ್ಟ್ ಆಯ್ತು ಮಳೆ. ಏನು ಜೋರಾಗುತ್ತೋ ನಿಲ್ಲುತ್ತೋ ಗೊತ್ತಿಲ್ಲ. ಜೋರು ಹತ್ತಿರಿಲ್ಲ ಸದ್ಯ, ಎಲ್ಲಿ ಮಟ್ಟ ಹೋಗುತ್ತೆ ಅಲ್ಲಿ ಮಟ್ಟ ಹೋಗೋದು. ಹೈವೇ ಹತ್ತಿದ ಮೇಲೆ ಜೋರು ಆಗಬಾರ್ದು ಅಷ್ಟೆ. ಟೋಟಲ್ 120 ಕಿಲೋಮೀಟ್ರ್ ಐತಿ ಕೊಪ್ಪಳಿಂದ ಹುಬ್ಳಿ. ರೋಡ್ ಮಸ್ತ್ ಐತಿ, ಆರಾಮಾಗಿ ಹೋಗ್ಬೋದು. ಕಾರ್ ತೊಗೊಂಡು ಹೋದ್ರೆ ಒಂದೂವರೆ ತಾಸು ಹೋಗ್ತೀವಿ. ಬೈಕ್ನಾಗ ಒಂದೂವರೆ ತಾಸ್ನಾಗ ಹೋಗ್ಬಿಡ್ತೀವಿ. ಬಟ್ ಕಾರ್ ತೊಗೊಂಡು ಹೋದ್ರೆ 2 ಟೋಲ್ ಗೇಟ್ ಹತ್ತವು. ಅವು ಟೋಲ್ ಗೇಟ್ ಹತ್ತಿರ ಮಕ್ಕಳಾರ ರೇಟ್ ಅವು. ಒಂದು ಕಡೆ 100 ರೂಪಾಯಿ, ಇನ್ನೊಂದು ಕಡೆ 120 ರೂಪಾಯಿ. ಬರೀ ಒಂದು ಕಡೆ ಹೋಗೋಕೆ 250 ರೂಪಾಯಿ ಆಲ್ಮೋಸ್ಟ್ ತೊಗೊಳುತ್ತೆ. ಹೋಗಿ ಮುಟ್ಟಿ ಮತ್ತೆ ವಾಪಸ್ ಕೊಪ್ಪಳ ಬಂದ್ರೆ 500 ರೂಪಾಯಿ ಕಾರ್ ತೊಗೊಂಡು ಹೋದ್ರೆ. ಏನು ಬರೀ ಎಲ್ಲ ಕಡೆ ಫುಲ್ ಇಂಥವು ನಡೆದ್ಬಿಟ್ಟವು. ನೀವು ಎಲ್ಲಿ ಬರ್ತಾನೆ ನೋಡಿ, ಕಾರ್ ನಮ್ಮ ಬಾಜು ಹಾಕಿ ನಮ್ಮ ಸೈಡ್ ಮೇಲೆ ಹಾಕಿ ನಮ್ಮ ಸೈಡಿಗೆ ಬರ್ತಾನೆ ನಾವು. ಇಲ್ಲಿಂದ ಲೆಫ್ಟ್ ಹೋದ್ರೆ ಬರುತ್ತೆ, ರೈಟ್ ಹೋದ್ರೆ ಬರುತ್ತೆ. ಲೆಫ್ಟ್ ತೊಗೊತೀನಿ ನಾನು. ಅದೇ ರೈಟ್ ಹೋದ್ರೆ ಮತ್ತು ಬ್ರಿಡ್ಜ್ ಕೆಳಗಡೆಯಿಂದ ಮತ್ತು ಯೂಟರ್ನ್ ತೊಗೊಂಡು ಮ್ಯಾಗ ಹೋಗ್ಬೇಕು ಹೈವೇಗೆ. ಇಲ್ಲಾದ್ರೆ ಡೈರೆಕ್ಟ್ ಮ್ಯಾಗ ಹತ್ತೈತೆ ಹೈವೇಗೆ.
ಇದು ಒಂದು 5-8 ವರ್ಷ ಹಿಂದೆ ಬರೀ ಹೊಲ ಇತ್ತು ಇಲ್ಲಿ. ಹೊಲ ಕಾರ್ ಥರ ಇತ್ತು. ಈ ಫುಲ್ ಎಲ್ಲ ಸೈಟ್ ಗೀಟ್ ಎಲ್ಲ ಆಗ್ಬಿಟ್ಟವು. ಹೈವೇ ಅದಾಗಿಂದ ಫುಲ್ಲು ಡೆವಲಪ್ಮೆಂಟ್ ಆಗ್ಬಿಟ್ಟೈತಿ ಈ ಕಡೆ. ಈ ಕಡೆ ನೋಡಿ ಇಲ್ಲಿ ಕಾಲೋನಿ ಆಗ್ಬಿಟ್ಟೈತಿ. ಏನಂದ್ರೆ ಏನು ಇದ್ದಿಲ್ಲ ಇಲ್ಲಿ, ಖಾಲಿ ಹೊಡಿತಿತ್ತು. ಡೆವಲಪ್ಮೆಂಟ್ ಫುಲ್ಲು ಈಗ. ಇಂಥ ಹೇಳಿ ಹತ್ತಿದ್ವಿ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಮಳೆ ಒಂದು ಸ್ಟಾರ್ಟ್ ಆಯ್ತು. ಅಯ್ಯೋ, ಫಸ್ಟ್ ಟೈಮ್ ನೋಡಿ ನಾನು ಕೊಪ್ಪಳ ಗುಡ್ಡದ ಮ್ಯಾಗ ಫಾಗ್ ನೋಡತ್ತಿದ್ದೆ. ಫಸ್ಟ್ ಟೈಮ್ ಬರೀ ಬಿಸಿಲು ನೋಡಿದ್ವಿ. ಏನು ಚಿಕ್ಕಮಗಳೂರಿನಾಗ ಗುಡ್ಡಕ್ಕೆ ಫಾಗ್ ಹತ್ತಿರುತ್ತಲ್ಲ, ಹಂಗೆ ನಮ್ಮ ಕೊಪ್ಪಳ ಗುಡ್ಡಕ್ಕೆ ಫಾಗ್ ಹತ್ತಿ ಹೊಂಟೈತೆ ನೋಡಿ. ಮಳೆ ಜೋರಾಗ್ಬಿಡುತ್ತೆ. ಅದಕ್ಕೆ ಸೈಡ್ ಹಾಕಿ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಮೇ ಬಿ ಹುಬ್ಳಿಗೆ ಹೋದ್ಮೇಲೆ ಡೈರೆಕ್ಟಾಗಿ ತೆಗಿತೀನಿ. ಹುಬ್ಳಿಯಾಗ ಸಿಗೋಣ.